ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದು ಕಂಟೆಂಟ್ ಕ್ರಿಯೇಷನ್ ನಾವು ಏನಕ್ಕೆ ಮಾಡಬೇಕು ಅಂತೇಳಿದರೆ, ನಿಮಗೆ ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮಿಂದ ಅರ್ನಿಂಗ್ ಮಾಡಬೇಕು ಅಂತೇಳಿದರೆ ಅಥವಾ ನಿಮಗೆ ಏನಾದ್ರು ಒಂದು ಡೆವಲಪ್ಮೆಂಟ್ ನಿಮ್ಗೋನ್ ಮಾಡಬೇಕು ಅಂದರೆ ಕಂಟೆಂಟ್ ಕ್ರಿಯೇಷನ್ ಮಾಡಲೇಬೇಕು, ಡೆಫಿನೆಟ್ಲಿ ಮಾಡಲೇಬೇಕು. ಯಾಕಂತೇಳಿದರೆ ಈಗ ನೀವು ಮಾಡ್ತಿರೋದ್ರಿಂದ ಅರ್ನಿಂಗ್ ಇರಲ್ಲ. ಬಟ್ ಅದೇ ನೀವು ಸಪ್ರೇಟಾಗಿ ಏನಾದ್ರು ಒಂದು ಕಂಟೆಂಟ್ ಕ್ರಿಯೇಷನ್ ತರೋದು ಈ ಥರದ್ದು ಏನಾದ್ರು ಒಂದು ನೀವು ಮಾಡ್ತಾಯಿದ್ದೀರಿ ಅಂದ್ಕೊಳ್ಳಿ, ಆವಾಗ ನಿಮಗೆ ಏನೋ ಒಂದು ಜಾಗ ಎಲ್ಲಿದ್ದರೂ ಇನ್ನೊಂದು ಜಾಗದಿಂದನಾದರೂ ಅರ್ನಿಂಗ್ ಆಗ್ತಾ ಇರುತ್ತೆ. ಯಾವಾಗಲೂ ಅರ್ನಿಂಗ್ ಆಗೋಲ್ಲ ಅಂದರೂ ಪರವಾಗಿಲ್ಲ, ಒಂದೊಂದು ಟೈಮ್ ಅಂದರೆ ನೀವು ಕಂಟೆಂಟ್ ಕ್ರಿಯೇಷನ್ ನೀವು ಹೆಂಗೆ ಆಗ್ತೀರಾ, ಯಾವ ಥರ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಅರ್ನಿಂಗ್ ಹೇಗಿರುತ್ತೆ ಏನಾಗುತ್ತೆ ಅನ್ನೋದು. ಮತ್ತು ಇನ್ನೊಂದು ನಂದು ಹೇಳ್ತಾ ಹೋಗ್ತೀನಿ, ನಾನು ಕಂಟೆಂಟ್ ಕ್ರಿಯೇಷನ್ ನಾನು ಏನಕ್ಕೆ ಶುರು ಮಾಡಿದೆ ಅಂತ. ಫಸ್ಟು ನಾನು ಬಂದು ಇನ್ಸ್ಟಾಗ್ರಾಮಿಂದನೇ, ಆಲ್ಮೋಸ್ಟ್ ಎಲ್ಲರೂ ಶುರು ಮಾಡೋದೇ ಇನ್ಸ್ಟಾಗ್ರಾಮ್ ಅಂತ ಬಿಟ್ಬಿಟ್ಟು ನಾನು ಯೂಟ್ಯೂಬಿಗೆ ಶುರು ಮಾಡಿದ್ದೆ ಈಗ ರೀಸೆಂಟಾಗಿ. ಅಪ್ಲೋಡ್ ಮಾಡಿದ್ದೀನಿ ಒಂದೆರಡು ಮೂರು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದೆಲ್ಲ ತುಂಬ 2 ಇಯರ್ಸ್ ಬ್ಯಾಕು. ಈಗ ಪ್ರೆಸೆಂಟ್ ಅಂತೇಳಿದರೆ ಒಂದು 4 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಜರ್ನಿ ಈಗ ಶುರು ಮಾಡಿದ್ದೀನಿ. ಅದೇ ಥರ ನಂತರನೇ ನೀವುಗಳು ಶುರು ಮಾಡಿ, ಬಿಗಿನಿಂಗ್ ಫೇಸ್ ಆದರೂ ಪರವಾಗಿಲ್ಲ, ನೀವು ಈಗ ಶುರು ಮಾಡ್ತಾ ಹೋಗಿ, ನಿಮಗೆ ಮುಂದಕ್ಕೆ ಗೊತ್ತಾಗ್ತಾ ಹೋಗುತ್ತೆ ನಾವು ಯಾವ ಥರ ಏನು ಮಾಡಬೇಕು, ಏನು ಚೇಂಜಸ್ ಮಾಡಬೇಕು ಅಂತ ಒಂದೊಂದನ್ನೇ ತಿಳ್ಕೊತಾ ಹೋಗ್ತೀರ. ನಾನು ಇನ್ಸ್ಟಾಗ್ರಾಮಿಗೆ ಬಂದಾಗ ಫಸ್ಟ್ ನಾನು ಯಾವ್ದಾದ್ರು ಒಂದು ವಾಯ್ಸ್ ಮ್ಯೂಸಿಕ್ ತೊಗೊಂಡು ಅದಕ್ಕೆ ನಂದು ಲಿಪ್ಸಿಂಕ್ ಮಾಡಿಬಿಟ್ಟು ನಾನು ಒಂದು ವೀಡಿಯೋ ಮಾಡಿಬಿಟ್ಟು ಆಗ್ತಾಯಿದ್ದೆ. ಈಗಲೂ ಹೋಗಿ ಚೆಕ್ ಮಾಡ್ಬೋದು, ನಂದು ಯೂಟ್ಯೂಬ್ ಚಾನಲ್ಲ, ನಂದು ಈಗ ಇನ್ಸ್ಟಾಗ್ರಾಮ್ದು ಒಂದು ಚಾನಲ್ ಇದೆ. ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡ್ತೀನಿ. ತುಂಬ ವೀಡಿಯೋಸ್ಗಳಿದೆ. ನಾನು ಯಾವ್ಯಾವ ಥರದ್ದು ಮಾಡಿದ್ದೀನಿ. ನಾರ್ಮಲ್ ಮ್ಯೂಸಿಕ್, ಕನ್ನಡ ಮ್ಯೂಸಿಕ್ಕು, ಹಿಂದಿ ಮ್ಯೂಸಿಕ್ಕು, ತಮಿಳು, ಆಲ್ಮೋಸ್ಟ್ ಇದು ಅದು ಅಂತೇನು ನೋಡೋಕ್ಕೆ ಹೋಗ್ಬಿಡಿ, ತುಂಬ ಮಾಡ್ತಾಯಿದ್ದೀನಿ. ಆ ಥರನೇ ನೀವುಗಳು ಮಾಡ್ತಾ ಹೋದರೆ ಕಂಟೆಂಟ್ ಕ್ರಿಯೇಷನು ನಿಮಗೂ ಒಂಥರ ನೀವು ಬೆಳಿತೀರೋ ಬಿಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ನೀವು ಅಪ್ಲೋಡ್ ಮಾಡ್ತಾ ಹೋದರೆ ನಿಮಗೆ ಈಗ ನಿಮ್ಮ ಹಾಬೀಸ್ ಏನಿದೆ, ನನಗೆ ಬಂದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ನಂದು ಫೇಸು ರೆಕಗ್ನೈಸ್ ಆಗಬೇಕು, ಆ ಥರದ್ದು ಏನಾದ್ರು ಒಂದು ನಾನು ಐಡಿಯಾ ಮಾಡ್ತೇನೆ. ಇದಕ್ಕಿಂತ ಮುಂಚೆನೂ ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗಳನ್ನ ನೋಡಿದ್ರೆ ಅಲ್ಲಿ ನಾರ್ಮಲ್ ಒಂದು ಅನ್ಬಾಕ್ಸ್ದು ಮಾಡಿದ್ದೀನಿ, ಬೈಕು, ನೈಟ್ ಡ್ರೈವು ಆ ಥರದ್ದು ಮಾಡಿದ್ದೀನಿ. ಅದಲ್ಲದೆ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ದೀನಿ, ಈ ಥರದ್ದೆಲ್ಲ ಮಾಡಿದ್ದೀನಿ. ಬಟ್ ಅಷ್ಟು ಅರ್ನಿಂಗ್ ಬರುತ್ತೋ ಬರಲ್ವೋ ಅದು ನೆಕ್ಸ್ಟ್ ಸೆಕೆಂಡ್ರಿ. ಬಟ್ ಅದಲ್ಲದೆ ನೀವು ವೀಡಿಯೋಸ್ಗಳು ಯಾವ ಥರ ಮಾಡ್ತೀರಾ, ಏನು ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟಿಗೆ ನೀವು ಇನ್ನೊಬ್ರು ನೋಡ್ಬೋದು, ನಿಮ್ಮದಕ್ಕೂ ಅವ್ರದ್ದು ಕಂಪೇರ್ ಮಾಡಿದಾಗ ನಾನು ಇನ್ನೂ ಏನು ಚೇಂಜಸ್ ಮಾಡ್ಬೋದು ಅಂತ. ನಂದು ಬಿಗಿನಿಂಗ್ಸಿಂದ ಸ್ಟಾರ್ಟಿಂಗಿಂದನೇ ನಾನು ಶುರು ಮಾಡ್ಕೊತ ಹೋಗಿದ್ದೀನಿ. ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅಂದರೆ ಫುಲ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಒಂದು ರೇಂಜಿಗೆ ಬಂದಿದ್ದೀನಿ, ಒಂದು ಆ್ಯಾವ್ರೇಜ್. ಯಾವ ಥರ ಏನು ಮಾಡಬೇಕು ಹೆಂಗೆ ಅಂತ ಆ ಥರ ನನಗೂ ಇನ್ನು ನಿಮಗೆ ಯಾರಿಗಾರು ಗೊತ್ತಿದ್ರು ನಮಗೂ ಹೇಳ್ಕೊಡಿ, ನಾವು ಇನ್ನೂ ಚೇಂಜಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗಳಿಂದನೇ ಅಲ್ವ ನಾವು ಬೆಳೆಯೋದು. ಅದೇ ಥರನೇ ನಾವು ಬೆಳೆಯೋದು ಅಂತಲ್ಲ, ನಮ್ಮ ಜೊತೆ ಇರೋರನ್ನೂ ಬೆಳೆಸಬೇಕು. ಆ ಥರ ಎಲ್ಲರೂ ಮಾಡೋಕ್ಕೋಗಲ್ಲ, ಅದಕ್ಕೆ ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಅದಕ್ಕೇ ನಿಮಗೆ ಯಾವ ಕಂಟೆಂಟಲ್ಲಿ ನಿಮಗೆ ಇಷ್ಟ ಇದೆ, ರೀಲ್ಸ್ ಮಾಡೋದು ಅಥವಾ ನಿಮಗೆ ಡ್ಯಾನ್ಸ್ ಮಾಡೋದು, ಗೇಮಿಂಗ್ ಇರ್ಬೋದು, ಅದನ್ನೇ ಒಂದು ವೀಡಿಯೋ ಎಷ್ಟು ಡೈಲಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ವೀಕ್ಲಿ ಒಂದ್ಸಾದ್ರೂ ಅಪ್ಲೋಡ್ ಮಾಡ್ಬೋದಲ್ಲ, ಮಂತ್ಲಿಗೆ ಒಂದು 3 ಆದರೂ ಮಾಡ್ಬೋದಲ್ಲ. ಆ ಥರ ನಾನು ಆ ಥರನೇ ಬಿಗಿನಿಂಗ್ ಫೇಸಿಂದ ಬಂದೆ. ನಾನು ರೀಲ್ಸ್ ಮಾಡ್ತಾ ನಾರ್ಮಲ್ಲು ಒಂದು ಸಣ್ಣದು ರೀಲ್ಸ್ ಮಾಡ್ತಾ ನನಗೆ ಈ ಥರ ಕಂಟೆಂಟ್ ಶುರು ಮಾಡಬೇಕು ಅಂತ ನನಗೆ ಮುಂಚೆಯಿಂದನೇ ಆಸೆ ಇತ್ತು. ಬಟ್ ನನಗೆ ಏನು ಅಂತ ಹೇಳಿದ್ರೆ, ಜನ ಏನು ಅನ್ಕೊತಾರೋ, ಜನ ಏನು ಮಾತಾಡ್ತಾರೋ, ಅವರೆಲ್ಲ ಏನು ತಿಳ್ಕೊತಾರೋ ಆ ಥರ ಅಂದ್ಕೊಂಡೇ ನಾನೇನು ಮಾಡ್ತಿದ್ದೆ, ಸುಮ್ಮನೆ ಆಗ್ಬಿಡ್ತಿದ್ದೆ. ಈಗ ಹೆಂಗಾಗಿದೆ ಅಂತೇಳಿದರೆ, ನಾನು ಮಾಡ್ತೀನಿ ಬಟ್ ಡೇ ಟೈಮಲ್ಲಿ ಈಗಲೂ ಇದೆ, ಲೈಟಾಗಿದೆ. ಬಟ್ ಅದಲ್ಲದೆ ನಾನು ಮಾಡಬೇಕು ಅಂತ ನನಗೆ ಆಸೆ ಇರೋದ್ರಿಂದ ನಾನು ಮಾಡ್ಕೊತಾ ಹೋಗ್ತಿದ್ದೀನಿ. ಔಟ್ಸೈಡ್ ಹೋಗ್ತೀನಿ, ರೋಡಲ್ಲಿ ಅಲ್ಲಿ ಎಲ್ಲಿ ಸಿಕ್ಕುತ್ತೋ ಟೈಮ್ ಸಿಕ್ಕಿದಾಗ ನಾನು ವೀಡಿಯೋ ಮಾಡ್ತಾ ಹೋಗ್ತಾಯಿರ್ತೀನಿ. ಕೆಲವೊಂದು ವೀಡಿಯೋ ಜಿಮ್ಸಲ್ಲಿ ಮಾಡಿದ್ದೀನಿ, ಜಿಮ್ದು ಇದೆ, ಜಿಮ್ ವೀಡಿಯೋ ಅಂತೂ ತುಂಬ ಇದೆ. ಬಟ್ ಒಂದೂ ಅಪ್ಲೋಡ್ ಮಾಡಿಲ್ಲ, ಯಾಕಂತೇಳಿದ್ರೆ ನನಗೆ ಜಿಮ್ದು ನನಗೆ ಯಾವತ್ತೂ ಅನಿಸಿಲ್ಲ. ನಾನು ಕೆಲವೊಂದು ವೀಡಿಯೋಸ್ಗಳಲ್ಲಿ ಮಾಡಿದಾಗ ನಂಗೆ ಅಪ್ಲೋಡ್ ಮಾಡಬೇಕು ಅನಿಸ್ತು. ಬಟ್ ಆ ವೀಡಿಯೋ ನೋಡಿದ್ರೆ ಯಾವತ್ತೂ ನನಗೆ ಜಿಮ್ದು ನಂದು ಅಪ್ಲೋಡ್ ಮಾಡಬೇಕು ಅಂತ ಯಾವತ್ತೂ ಅನಿಸ್ಲಿಲ್ಲ. ತುಂಬ ಟೈಮಿಂದನೂ ಇರೋ ವೀಡಿಯೋಸ್ಗಳು ಇದ್ದಾವೆ, ಅದು ಯಾವುದೂ ಮಾಡಿ. ಬಟ್ ನಿಮಗೆ ಏನಾರು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅರ್ನಿಂಗು ಏನಾರು ಒಂದು ಮಾಡಬೇಕು ಅಂತ ಹೇಳಿದರೆ ಈಗಲಿಂದ ನೀವು ಜರ್ನಿ ಶುರು ಮಾಡಿ. ನಿಮ್ಗೆ ಅರ್ನಿಂಗ್ ಜೊತೆಗೆ ನೀವು ಕೆಲವೊಂದು ಟೈಮ್ ನೀವು ಫೇಮಸ್ಸು ಆಗ್ಬೋದು.
ಅವರು ಇವ್ರ ಥರ ನೋಡಿ ಎಲ್ಲರನ್ನೂ ನೋಡ್ತಾ ಹೋಗಿ ನೀವು. ಅದು ನಾನು ಹೇಳಿದೆ ಅಂತ ಹೇಳ್ಬಿಟ್ಟಲ್ಲ, ನೀವು ತುಂಬ ಜನ ಇನ್ಸ್ಟಾಗ್ರಾಮಲ್ಲೂ ನೋಡ್ತಾ ಹೋಗಿ. ಅವ್ರುಗಳೆಲ್ಲ ಸ್ಟಾರ್ಟಿಂಗ್ ಫೇಸು. ನಾನು ಸ್ಯಾಮ್ ಬ್ರೋ ಬಗ್ಗೆ ಹೇಳ್ತೀನಿ. ಸ್ಯಾಮ್ ಬ್ರೋ ಬಗ್ಗೆನೂ ನೋಡಿ, ಅವ್ರದ್ದು ಓಲ್ಡ್ ವೀಡಿಯೋಸು ತುಂಬ ಇದೆ. ಅವರು ಎಲ್ಲಿಂದ ಶುರು ಮಾಡಿ ನಾರ್ಮಲಾಗಿ ಒಂದು ವೀಡಿಯೋದಿಂದ ಶುರು ಮಾಡಿದ್ದು ಅವರು ಇರ್ಬೋದು. ಮತ್ತು ಇನ್ನು ನಮ್ಮ ಶ್ರವಣ್ ಬ್ರೋ ಇರ್ಬೋದು, ಧನುಷ್ ಬ್ರೋ ಇರ್ಬೋದು. ಇವರೆಲ್ಲ ಜಿಮ್, ಕೆಲವರು ಧನುಷ್ ಬ್ರೋ ಬಂದು ಜಿಮ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಿಮಗೆ ಜಿಮ್ಮಲ್ಲಿ ಇಂಟ್ರೆಸ್ಟ್ ಇತ್ತಾ, ಜಿಮ್ದು ಏನಾದ್ರು ವೀಡಿಯೋಸ್ ಮಾಡಬೇಕಾ, ಧನುಷ್ ಬ್ರೋ ವೀಡಿಯೋ ನೋಡಿ ಯಾವ ಥರ ಅವ್ರು ಮೇನ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅದನ್ನ ನೋಡ್ಕೊಳ್ಳಿ, ನೀವು ಕಲ್ತ್ಕೊಳ್ಳಿ. ನೀವು ನೆಕ್ಸ್ಟು ಆ ಥರದ್ದೊಂದು ವೀಡಿಯೋ ಮಾಡ್ಬೋದು. ಆ ಥರನೇ ನಿಮಗೆ ನೀವು ಅರ್ನಿಂಗ್ ಮಾಡಬೇಕು ಅಂತೇಳಿದರೆ ಏನಾರು ಒಂದು ನನಗೆ ನಾವು ಹೇಳ್ತೀವಲ್ಲ, ನಾನು ಈಗ ಸ್ಯಾಲ್ರಿ ತೊಗೊತಾನೆ ಇರೋದು. ಅದಕ್ಕೆ ಸ್ಯಾಲ್ರಿ ಇಲ್ಲದೆ ನಿಮಗೆ ನಿಜವಾಗ್ಲೂ ಆಗೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಸ್ಯಾಲ್ರಿ ನೀವು ಬದುಕೋಕ್ಕಾಗಲ್ಲ. ಯಾಕಂತೇಳಿದ್ರೆ ನಮಗೆ ಬರೋದು ನಾವು ಹಿಂಗೆ ಕಣ್ಬಿಡೋಷ್ಟರಲ್ಲಿ ಕಲೆ ಆಗಿಬಿಡುತ್ತೆ. ಅದಕ್ಕೇ ನೀವೇ ಒಂದು ಹೊಸ್ದಾಗಿ ಏನಾರು ಒಂದು ವಿಡಿಯೋ ಗೇಮಿಂಗ್ದು ಅದು ಇದು ಏನಾರು ಒಂದು ಅಪ್ಲೋಡ್ ಮಾಡ್ತಾಯಿರಿ, ದಿನ ಅಪ್ಲೋಡ್ ಮಾಡ್ತಾಯಿರಿ. ಬಟ್ ಏನಂತೇಳಿ ಅಪ್ಲೋಡ್ ಮಾಡ್ತಾಯಿದ್ದೆ ನನಗೇನೋ ಬರ್ತಾಯಿಲ್ಲ, ವ್ಯೂಸ್ ಬರ್ತಾಯಿಲ್ಲ, ಆ ಥರದ್ದು ತುಂಬ ಜನ ಮಾತಾಡ್ತಾರೆ. ನೀವು ಸ್ವಲ್ಪ ಟೈಮ್ ಕೊಡಬೇಕಲ್ವಾ. ಈಗ ಯಾವುದೇ ಹೊಸ ಮೊಬೈಲ್ ತಗೊಂಡಾಗ ನೀವು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತೇಳಿದರೆ ನಿಮ್ಗೆ ಅದಕ್ಕೂ ಟೈಮ್ ಬೇಕಲ್ವಾ. ಆ ಥರನೇ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತೇಳಿದರೆ ಇವತ್ತು ಸರಿ ಇಲ್ದಲೇ ಇರ್ಬೋದು, ನಾಳೆ ಇನ್ನೊಂಚೂರು ಚೇಂಜಸ್ ಆಗಿರ್ಬೋದು. ಆ ಥರನೇ ದಿನ ಅಪ್ಲೋಡ್ ಮಾಡ್ತಾ ನಿಮಗೆ ನೆಕ್ಸ್ಟು ಏನೋ ಅನಿಸ್ಬಿಡುತ್ತೆ, ವಿಡಿಯೋ ಇನ್ನೂ ಚೇಂಜಸ್ ಏನೋ ಮಾಡ್ಬೋದಿತ್ತು. ಬಟ್ ಏನು ಅಂತೇಳಿದ್ರೆ ತಪ್ಪಾಗಲಿ ಸರಿಯಾಗಲಿ ಅಪ್ಲೋಡ್ ಮಾಡಿಬಿಡಿ ವೀಡಿಯೋಸ್ನ. ಮತ್ತು ಅದನ್ನು ಇಟ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಅದು ತಪ್ಪು ಅನಿಸ್ತಾ, ತಪ್ಪಾದರೂ ಪರವಾಗಿಲ್ಲ, ಒಂಚೂರು ಕಟ್ ಮಾಡಿ, ಏನೋ 1-2-3 ವರ್ಡ್ಸು. ಅದು ಬಿಟ್ಟು ವೀಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ ಆಗುತ್ತೆ, ಎಲ್ಲರ ಹತ್ರನೂ ಮಾಡೋಕ್ಕಾಗಲ್ಲ. ನಾನು ಅಷ್ಟೇ, ನಂದು ಹಳೆ ವೀಡಿಯೋಸ್ ನೀವು ನೋಡಿದರೆ ನಾನು ಪ್ರಿನ್ಸ್ ವೀಕೆ ಅಂತ ಹೇಳ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ID ಇದೆ. ಅದರಲ್ಲಿ ಹಳೆ ವೀಡಿಯೋಸ್ ನೋಡ್ಬೋದು. ನನ್ನ ಹಳೆ ವೀಡಿಯೋಸಲ್ಲಿ ನನಗೆ ಲಿಪ್ಸಿಂಗ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ತುಂಬ ಜನ ಬಂದ್ಬಿಟ್ಟು ಏನೋ ರೀಲ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ ಹಾಗೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ನಿಲ್ಸಿಲ್ವಲ್ಲ, ನಾನು ನಮ್ಮ ಥ್ರೂ ಅಪ್ಲೋಡ್ ಮಾಡ್ತಾಯಿದ್ದೆ. ನಂದು ಈಗ ಹತ್ತತ್ರ ಏನಿಲ್ಲ ಅಂತ ಹೇಳಿದ್ರು ನಾನು ಲೆಕ್ಕ ಹಾಕಿಲ್ಲ ಎಷ್ಟು ಅಂತ, ಒಂದು ಆ್ಯಾವ್ರೇಜಲ್ಲಿ 40ರಿಂದ 50 ವೀಡಿಯೋಸ್ಗಳು ಪೋಸ್ಟ್ಗಳು ಮಾಡಿದ್ದೀನಿ. ವೀಡಿಯೋಸ್ಗಳು ಇದೆ, ತುಂಬ ಇದೆ, ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಏನು ಅಂದರೆ ಅದನ್ನೇ ನೀವು ಪಕ್ಕಾ ಮಾಡಿಕೊಂಡು ದಿನ ಅಪ್ಲೋಡ್ ಮಾಡ್ತಾ ಇರಬೇಕು. ನಂದು ಬಿಗಿನಿಂಗ್ ಇರೋದ್ರಿಂದನೇ ನಾನು ಈಗೀಗ ಶುರು ಮಾಡಿದ್ದೀನಿ ಅಪ್ಲೋಡ್ ಮಾಡೋಕ್ಕೆ. ಅದೇ ಥರ ನಾನು ನಿಮಗೆ ಏನಕ್ಕೆ ಕೇಳ್ತಾಯಿದ್ದೀನಿ, ನೀನು ಹೇಳ್ಬೋದು ನೀನೇ ಈಗಲೇ ಶುರು ಮಾಡ್ತಾಯಿದ್ದೀಯಾ, ನೀನು ನಾಳೆ ಎಲ್ಲ ನಡೆದು ಮತ್ತೆ ನಿಲ್ಲಿಸ್ಬಿಡ್ತೀಯಾ, ನಂಗೆ ಗೊತ್ತು ಹಂಗೆ. ಹೌದು, ಏನಾಗಲ್ಲ. ನಾನು ಬಿಗಿನಿಂಗ್ ಇರೋದ್ರಿಂದ ಸ್ಟಾರ್ಟಿಂಗು ಒಂದು ಸ್ವಲ್ಪ ನನಗೆ ಟೈಮ್ ಸಿಕ್ಕೋ ಹೊತ್ತಲ್ಲಿ ನಾನು ಮಾಡ್ತಾಯಿರ್ತೀನಿ. ಮತ್ತು ಇನ್ನೊಂದು ಡ್ಯೂಟಿ ಮಾಡ್ಕೊಂಡು ಮಾಡಬೇಕಲ್ವಾ, ಅಷ್ಟು ಟೈಮ್ ಸಿಗೋಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಆ ಥರ ದಿನ ಏನಾರು ಒಂದು ಕಂಟೆಂಟ್ ಹುಡುಕಿ. ಇವತ್ತು ನನಗೆ ಗೊತ್ತಿರೋದು ಅಂದರೆ ಫ್ರೀ ಫೈರ್ ಗೊತ್ತು. ಫ್ರೀ ಫೈರಲ್ಲಿ ಯಾವ ಥರ ಅಂತೇಳಿದರೆ ಅದು ಗೇಮ್ಸ್ ಬಗ್ಗೆ ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ. ನಿಮ್ಗೆ ಅದರಲ್ಲಿ ಹೆಂಗೆ ಅನಿಸುತ್ತೆ ಅಂದರೆ ಒಂದು ರೆಕಾರ್ಡ್ ಮಾಡಿಕೊಂಡು ನಿಮ್ಮದೇ ಒಂದು ಫುಲ್ ರೆಕಾರ್ಡ್ ಮಾಡ್ಕೊಳ್ಳಿ. ಇಲ್ಲ ಅಂತೇಳಿ ಚಿಕ್ಕದಾಗ ಏನಾದ್ರು ಒಂದು ಮೈಕ್ ಥರ ಏನಾದ್ರು ಕೊಟ್ಕೊಂಡು ಮಾತಾಡ್ತಾಯಿರಿ. ಆ ಥರನೇ ಏನಾದ್ರು ಒಂದು ಮಾತಾಡಿಕೊಂಡು ಅದ್ರ ಬಗ್ಗೆ ವೀಡಿಯೋಸ್ ಬಗ್ಗೆ ಹೇಳ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಆಟಾಡ್ತಿದ್ದೀರಲ್ಲ, ಅದನ್ನೇ ಒಂದು ರೆಕಾರ್ಡ್ ಮಾಡಿಕೊಂಡು ಅದನ್ನೇ ಅಪ್ಲೋಡ್ ಮಾಡಿ, ದಿನ ಅಪ್ಲೋಡ್ ಮಾಡಿ. ಇಲ್ಲ ಅದು ಬಿಟ್ಬಿಟ್ಟು ನಾನು ಮೇಲಾಗಿ ಮಾಡ್ತೀನಿ ಅಂತ ಹೇಳಿದರೆ ನನ್ನ ಬ್ಲಾಗ್ ಥರ ನಾನು ಇದು ಮಾತಾಡ್ತಿರ್ತೀನಿ. ಒಂದೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನನಗೆ ಯಾವುದು ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅನಿಸಿದರೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಆ ಥರನೇ ನೀವು ಒಂದೇನೋ ಒಂದು ಮಾತಾ ಹೋಗಿ, ಇವತ್ತಲ್ಲ ನಾಳೆ ಪಕ್ಕಾ ಗ್ಯಾರಂಟಿ ಎಲ್ಲೋ ಒಂದು ಪ್ಲಾಟ್ಫಾರಮಲ್ಲಿ ನಿಮ್ಮ ಅರ್ನಿಂಗ್ ಜೊತೆಗೆ ನಿಮ್ಮ ಫೇಸ್ ನೋಡಿಬಿಟ್ಟು ಒಬ್ಬರು ನಾನು ನೋಡಿದ್ದೀನಿ ನೀವು ವೀಡಿಯೋ ಮಾಡ್ತಾಯಿದ್ದ ಅಂತ ಹೇಳ್ತಾರೆ. ಯಾವ ಜನ ನಿಮಗೆ ಇವನು ಹಂಗೆ ಮಾಡ್ತಾನೋ, ಇವನು ಇದು ಮಾಡ್ತಿದ್ನೋ ಅಂತ ಹೇಳ್ತಿದ್ರು, ಅವ್ರುಗಳು ಮುಂದೆ ಬಂದು ನಿಮಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿತ್ತು ಇದು ಅಂತ. ಅದಕ್ಕೆ ಹೇಳ್ತಿರೋದು, ನೀವು ಮಾಡೋ ಕೆಲಸನ ನಿಲ್ಸೋಕೆ ಹೋಗ್ಬಿಡಿ, ಮಾಡಿ. 100% ನಿಮಗೆ ಯಾರ ಕೈಲೂ ಕೊಡೋಕ್ಕಾಗಲ್ಲ. 100 ಅಲ್ಲ, ಯಾರ ಕೈಲೂ 100% ಕೊಡೋಕ್ಕಾಗಿಲ್ಲ. ಸ್ಟಾರ್ಟಿಂಗ್ ಫೇಸ್ ಇಲ್ಲದೇ ಬಂದಿರೋದು. ಅದಕ್ಕೆ ನೀವು ಶುರು ಮಾಡಿ. ಸರಿ, ಬಾಯ್. ನಿಮಗೆ ಇನ್ನೂ ಇಷ್ಟ ಆದರೆ ಇದ್ರ ಬಗ್ಗೆ ನನಗೆ ಇನ್ನೂ ಅದ್ರ ಬಗ್ಗೆ ನಾನು ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.